ಮಾತುಕತೆಯ ಸಂದರ್ಭ, ಮತ್ತೊಂದು ಕಡೆ ದಾಳಿಯ ಭೀತಿಗಳು ಎರಡೂ ದೇಶಗಳಲ್ಲೂ ಕೂಡ ಆಗ್ತಾ ಇರೋದು. ಎರಡೂ ದೇಶಗಳಲ್ಲೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಇರಾನ್ನ ನೂತನ ಲೀಡರ್ ಮುಸ್ತಫಾ ಖಮೇನಿ, ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತು, ಕೇವಲ ಕೊರಿಯರ್ ಮುಖಾಂತರ ಸಂವಹನವನ್ನು ನಡೆಸ್ತಾ ಇದ್ದಾರೆ. ಯಾವ್ಯಾವ ಬೇಡಿಕೆಗಳಿಗೆ ಒಪ್ಪಿಕೊಳ್ಳಬೇಕು, ಯಾವ್ಯಾವ ಬೇಡಿಕೆಗಳನ್ನು ತಿರಸ್ಕಾರ ಮಾಡಬೇಕು, ಅಮೆರಿಕದ ನಿಲುವೇನಾಗಿದೆ, ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ನ ನಿಲುವೇನಾಗಿರಬೇಕು, ಎಲ್ಲವನ್ನೂ ಕೂಡ ಕೇವಲ ರಾಜತಾಂತ್ರಿಕ ಅಧಿಕಾರಿಗಳ ಮುಖಾಂತರ ಕೊರಿಯರ್ ರೂಪದಲ್ಲಿ ತಮ್ಮ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಂತ ಸುದ್ದಿ ಬಂದಿತ್ತು. ಇದೀಗ ಅದೇ ಮುಸ್ತಫಾ ಖಮೇನಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಕಿಡಿಕಾರಿರುವಂತಹ ಮನುಷ್ಯ, ಕಿಡಿಕಾರ್ಬಿಟ್ಟಿದ್ದಾರೆ ಮುಸ್ತಫಾ ಖಮೇನಿ. ಮತ್ತೊಂದು ಕಡೆ ಏನು ಬೆಳವಣಿಗೆ ಅಂತ ಹೇಳಿದರೆ, ಇದೇ ಅಮೆರಿಕ ಒನ್ಸ್ ಅಗೇನ್ ಇರಾನ್ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಯಾವ ಕಾರಣಕ್ಕಾಗಿ ದಾಳಿ ಆಯಿತು? ಪಾಕಿಸ್ತಾನ ಅಮೆರಿಕಕ್ಕೆ ಕೌಂಟರ್ ಮಾಡೋ ಪ್ರಯತ್ನವನ್ನು ಮಾಡಿದೆ. ಏನೆಲ್ಲ ಬೆಳವಣಿಗೆ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಮೆರಿಕ ಮಹಾ ಸೈತಾನ ಅಂತ ಮುಸ್ತಫಾ ಖಮೇನಿ ಹೇಳಿರೋದು. ಮಹಾ ಸೈತಾನ ಅಂತ ಹೇಳಿದಾರು. ಅಮೆರಿಕವನ್ನ ಮಹಾ ಸೈತಾನ ಅಂತ ಇರಾನ್ನ ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಕರೆದಿದ್ದಾರೆ. ಇಸ್ರೇಲ್ನ ಆ ಸೈತಾನ್ನ ಕೈಯಲ್ಲಿ ತರಬೇತಿ ಪಡೆದ ಸಾಕು ಪ್ರಾಣಿ ಅಂತೆಲ್ಲ ವ್ಯಂಗ್ಯವಾಡಿದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ನಂತರ ಮುಸ್ತಫಾ ಖಮೇನಿ ಅಧಿಕಾರಕ್ಕೆ ಬಂದಿದ್ದರು. 4 ಲೀಡರ್ಸ್ ಫೆಬ್ರವರಿ 28ಕ್ಕೆ ಡೆತ್ ಆಗಿದ್ದರು. ಇಸ್ರೇಲ್ ಮತ್ತು ಅಮೆರಿಕ ಮಾಡಿದಂಥ ದಾಳಿ ರಹಸ್ಯ ನೆಲದಿಂದಲೇ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಒಂದು ರಣಕಹಳೆಯಲ್ಲೆಲ್ಲ ಮುಳುಗಿಸಿದ್ದಾರೆ. ಇನ್ನು 25 ವರ್ಷಗಳಲ್ಲಿ ಇಸ್ರೇಲ್ ಭೂಪಟದಿಂದಲೇ ನಾಶ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ನೀವು ಇಸ್ರೇಲ್ ದೇಶವನ್ನು ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂತ ಹೇಳಿದ್ರು, ಅವರು ಕ್ಯಾನ್ಸರ್ ಗಡ್ಡೆಗೆ ಹೋಲಿಕೆ ಮಾಡಿದ್ದಾರೆ. ಕ್ಯಾನ್ಸರ್ ಗಡ್ಡೆ ಅನ್ನೋದು ವಿಲ 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 ಅಂತ ಮನುಷ್ಯನನ್ನು ಒದ್ದಾಡಿಸುತ್ತೆ, ಅತ್ಯಂತ ನೋವು ಕೊಡುತ್ತೆ. ನೋವಿನ ನಂತರ ಅದು ನಾಶ ಆಗಿ ಹೋಗ್ಬಿಡುತ್ತೆ, ಸತ್ತು ಹೋಗ್ಬಿಡ್ತಾನೆ ಮನುಷ್ಯ. ಅದೇ ಮಾದರಿಯಲ್ಲಿ ಇವರು ಹೇಳ್ತಾ ಇದ್ದಾರೆ, ಇಸ್ರೇಲ್ ಎನ್ನುವಂತಹ ಒಂದು ದೇಶ ಕೆಲವು ದಶಕಗಳ ಹಿಂದಷ್ಟೇ ಉಗಮವಾಗಿದೆ, ಅಂದರೆ ಅಸ್ತಿತ್ವಕ್ಕೆ ಬಂದಿದೆ. ಅದು ಒಂದು ರೀತಿಯಾಗಿ ಕ್ಯಾನ್ಸರ್ ಗಡ್ಡೆ ಇದ್ದಂತೆ. ಆ ಕ್ಯಾನ್ಸರ್ ಗಡ್ಡೆ ಮುಂದಿನ 25 ವರ್ಷಗಳಲ್ಲಿ ಎಲ್ಲವೂ ಕೂಡ ಹಾಳಾಗಿ ಹೋಗ್ಬಿಡುತ್ತೆ, ಅದು ಅಸ್ತಿತ್ವದಲ್ಲೇ ಇರೋದಿಲ್ಲ ಎನ್ನುವಂತಹ ಮಾತುಗಳನ್ನು ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾರು? ಮುಸ್ತಫಾ ಖಮೇನಿ ಹೇಳುವಂತಹ ಪ್ರಯತ್ನ. ಮತ್ತೊಂದು ಕಡೆ ಅವರು ಹೇಳ್ತಾ ಇದ್ದಾರೆ, ಅಮೆರಿಕ ನಮ್ಮ ಮೇಲೆ ಏನು ದಾಳಿ ಮಾಡ್ತಾ ಇದೆ, ಅದಕ್ಕೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ, ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕುವಂಥ ಪ್ರಯತ್ನವನ್ನು ಮಾಡಲ್ಲ ಅಂತ. ಅಮೆರಿಕವನ್ನು ಜಗತ್ತಿನ ಪಾಲಿನ ಮಹಾ ಸೈತಾನ ಅಂತ ಕರೆದ್ರು. ಪ್ರಾಣಿ ಅಂದರೆ ಇಸ್ರೇಲನ್ನು ಅದರ ಸಾಕು ಪ್ರಾಣಿ ಅಂತ ಹೇಳಿ, ಅಂದರೆ ಅಮೆರಿಕ ಒಂದು ಮಹಾ ಸೈತಾನ ಅಂತ ಹೇಳಿದರೆ ಒಂದು ಇಸ್ರೇಲ್ ಅದರ ಸಾಕು ಪ್ರಾಣಿ, ಅಂದರೆ ಅಮೆರಿಕ ಹೇಳ್ದಂಗೆ ಇಸ್ರೇಲ್ ಕೇಳುತ್ತೆ ಅಂತ ಆ ಅರ್ಥದಲ್ಲಿ ಹೇಳುವ ಪ್ರಯತ್ನವನ್ನು ಮುಸ್ತಫಾ ಖಮೇನಿ ಮಾಡಿದ್ದಾರೆ. ಅಂದರೆ ಈ ಬಕ್ರೀದ್ ಹಬ್ಬ ಬರ್ತಾ ಇದೆ ಅಲ್ವಾ, ಆ ಹಬ್ಬದ ಒಂದು ಸಂದೇಶದ ಭಾಗವಾಗಿ ಅವರು ಮಾತನಾಡುವಂತಹ ಸಮಯದಲ್ಲಿ ಇದೀಗ ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಕಿಡಿಕಾರೋ ಪ್ರಯತ್ನವನ್ನು ಮಾಡಿ ಇರಾನ್ ಮೇಲೆ ಅಮೆರಿಕ ನಡೆಸಿದ್ದ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಸೇನೆಗೆ ಆದೇಶವನ್ನು ಕೊಟ್ಟಿರೋದು. ನೀವು ಯುರೇನಿಯಂ ವಿಚಾರದಲ್ಲೂ ಕೂಡ ಅವರು ಹಸ್ತಾಂತರ ಮಾಡಬೇಕು ಬೇಡ ಎನ್ನುವಂಥ ಗೊಂದಲ ಇದ್ದಾಗಲೂ ಕೂಡ ಮುಸ್ತಫಾ ಖಮೇನಿ ಯಾವುದೇ ಕಾರಣಕ್ಕೂ ಬೇಡ ಎನ್ನುವಂಥ ನಿಟ್ಟಿನಲ್ಲೇ ಅವರು ಹೇಳಿರುವಂಥ, ಯಾಕಂದರೆ ತಮ್ಮ ತಂದೆಯನ್ನು ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಯಲ್ಲಿ ಕಳೆದುಕೊಂಡಿರುವಂಥ ವ್ಯಕ್ತಿ. ಇಡೀ ಇರಾನ್ನ ಅಸ್ತಿತ್ವದ ಪ್ರಶ್ನೆ ಇದೆ. ಹೀಗಾಗಿ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೀವಿ ಅನ್ನುವಂಥ ಮಾತುಗಳನ್ನು ಇದೀಗ ಇರಾನ್ನ ನೂತನ ನಾಯಕ ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಈ ರೀತಿಯಾಗಿ ಕಿಡಿಕಾರಿರುವುದು. ಎರಡನೇದು, ಗಲ್ಫ್ ರಾಷ್ಟ್ರಗಳಿಗೆ ಇರಾನ್ ವಾರ್ನಿಂಗ್ ಮಾಡಿದೆ. ಗಲ್ಫ್ ರಾಷ್ಟ್ರಗಳಿಗೆ ಇರಾನ್ ವಾರ್ನಿಂಗ್ ಮಾಡಿರೋದು. ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಎರಡು ದೇಶಗಳ ದಾಳಿ ಮಾಡ್ತಾ ಇದೆ. ದಾಳಿಯಲ್ಲಿ ಇರಾನ್ ತನ್ನ ಸಾಮರ್ಥ್ಯವನ್ನು ಹೆಚ್ಚು ಕಡಿಮೆ ಕಳೆದುಕೊಳ್ಳುವಂತಹ ಪ್ರಯತ್ನ ಮತ್ತು ನಾಶವಾಗುವಂತಹ ಪ್ರಯತ್ನ, ಅದು ಮೂಲಸೌಕರ್ಯ ಬೇರೆ ಬೇರೆ ವ್ಯವಸ್ಥೆಗಳೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಆದರೆ ಗಲ್ಫ್ ರಾಷ್ಟ್ರಗಳಿಗೆ ಯಾಕೆ ವ್ಯವಸ್ಥೆ, ಯಾಕೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ, ಇದನ್ನು ನಾವು ಡೀಟೇಲ್ಸ್ ಆಗಿ ನೋಡ್ತಾ ಹೋಗಬೇಕು. ಇಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ನಾನು ಹಿಂದೆಯೂ ಕೂಡ ನೋಡಿದ್ದೆ. ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತು, ಇರಾನ್ ಮೇಲೆ ದಾಳಿ ಮಾಡದಂತಹ ಸಮಯದಲ್ಲಿ ಇದೇ ಇರಾನ್ ಯಾವುದ್ರ ಮೇಲೆ ದಾಳಿ ಮಾಡ್ತು? ಅಮೆರಿಕದ ಮೇಲೆ ದಾಳಿ ಮಾಡ್ತು, ಇಸ್ರೇಲ್ನ ಮೇಲೆ ದಾಳಿ ಮಾಡ್ತು, ಇಸ್ರೇಲ್ನ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತು. ಇವೆಲ್ಲದರ ಹೊರತಾಗಿಯೂ ಕೂಡ ಮಧ್ಯಪ್ರಾಚ್ಯದ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತು. UAE, ಬಹರೇನ್, ಕತಾರ್, ಸೌದಿ ಇವುಗಳ ಹೊಡೆತ ತಿಂತಲ್ಲ. ಅಂತಾರಾಷ್ಟ್ರೀಯ ವಿಮಾನಗಳ ನಿಲ್ದಾಣಗಳ ಮೇಲೆ ಆಯಿತು, ಜನನಿಬಿಡ ಪ್ರದೇಶಗಳ ಮೇಲೆ ಆಯಿತು. ಮಧ್ಯಪ್ರಾಚ್ಯದ ಒಟ್ಟಾರೆ ರಿಯಲ್ ಎಸ್ಟೇಟ್ ಉದ್ಯಮ, UAEಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ, ಪ್ರವಾಸೋದ್ಯಮ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ನೋಡಿದ್ದೀವಿ. ಇದೀಗ ಅದೇ ಗಲ್ಫ್ ರಾಷ್ಟ್ರಗಳಿಗೆ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಯಾಕೆ ಕೊಡ್ತು ವಾರ್ನಿಂಗ್? ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೌದಿ ಅರೇಬಿಯಾ, UAE ಮತ್ತು ಕತಾರ್ ದೇಶಗಳಿಗೆ ನೇರ ಬೆದರಿಕೆ ಹಾಕಿದೆ ಇರಾನ್. ಅಮೆರಿಕದ ಮಿಲಿಟರಿ ನೆಲೆಗಳಿಗೆ ನಿಮ್ಮ ಮಣ್ಣು ಬಿಟ್ಟು ಕೊಟ್ಟರೆ ವಿನಾಶ ಗ್ಯಾರಂಟಿ ಅಂತ ಹೇಳ್ತಾ ಇದೆ.
ಯಾಕಂದರೆ ಅಮೆರಿಕ ತನ್ನ ಸೇನಾ ನೆಲೆಗಳನ್ನು ಇದೇ ಮಧ್ಯಪ್ರಾಚ್ಯದಲ್ಲಿ ಹೊಂದಿದೆ. ಯಾಕೆ ಒಂದು ಡೀಟೇಲ್ಸಿಗೆ ಬರ್ತೀನಿ ನಾನು. ಇನ್ನು ಮುಂದೆ ಅಮೆರಿಕದ ನೆಲೆಗಳಿಗೆ ಗಲ್ಫ್ ದೇಶಗಳು ಗುರಿಯಾಣಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಹೇಳಿರೋದು, ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಇರಾನ್ ವಿರುದ್ಧ ದಾಳಿಗೆ ಸಹಕಾರ ಮಾಡಿದರೆ ನಿಮ್ಮ ದೇಶಗಳ ಮೇಲೂ ಕೂಡ ಕ್ಷಿಪಣಿ ದಾಳಿ ಮಾಡ್ತೀವಿ ಅಂತ ಹಿಂದೆ ಅವರು ಹೇಳಿದ್ರು. ನಿಮ್ಮ ಮಣ್ಣನ್ನು ಏನಾದರೂ ಬಳಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಅಲ್ಲಿಯ ಸ್ಪೀಕರ್ ಅವರೆಲ್ಲ ಮಾತನಾಡಿದ್ರು. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸುವರ್ಣ ಯುಗ ಶಾಶ್ವತವಾಗಿ ಅಂತ್ಯ ಆಗಿದೆ ಅಂತ ಖಮೇನಿ ಎಲ್ಲ ಹೇಳಿದ್ದಾರೆ. ಹೆಂಗಾಯ್ತಿದ್ದು ಬೆಳವಣಿಗೆ ಸ್ವಲ್ಪ ನೀವು ಗಮನಿಸಿ. 1945 ಸಮಯ ಅಂದರೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಏನಾಯಿತು, 40-45 ಆ ಸಮಯದಲ್ಲಿ ಮೊದಲ ಮಹಾಯುದ್ಧದಲ್ಲಿ ಅಮೆರಿಕ ಏನು ಮಾಡ್ತು ಅಂತ ಹೇಳಿದ್ರೆ ತನಗೆ ತೈಲ ಸಲೀಸಾಗಿ ಸಿಗಬೇಕಾದಂಥ ವ್ಯವಸ್ಥೆ ಇತ್ತು. ತೈಲ ಅದಕ್ಕೆ ಅಮೆರಿಕಕ್ಕೆ ಸಿಗಬೇಕು, ಅಮೆರಿಕದ ಮಿತ್ರ ದೇಶಗಳಿಗೆ ಸಿಗಬೇಕಾಗಿತ್ತು. ಹೀಗಾಗಿ ಅವ್ರು ಏನು ಮಾಡಿದ್ರು, ಮಧ್ಯಪ್ರಾಚ್ಯಗಳ ಜೊತೆಗೆ ಅತ್ಯುತ್ತಮವಾದಂಥ ಸಂಬಂಧವನ್ನು ಇಟ್ಕೊಳ್ಳೋ ಪ್ರಯತ್ನವನ್ನು 1940 ಆ ದಶಕದಿಂದ ಶುರು ಮಾಡ್ಕೊಂಡು ಬಂದರು. ಎರಡನೇದು ಸೌದಿ ಅರೇಬಿಯಾದಲ್ಲಿ 1945 ಮಿಲಿಟರಿ ನೆಲೆಯನ್ನು ಶುರು ಮಾಡ್ತಾರೆ ಇವರು. ಸೌದಿ ಅರೇಬಿಯಾ ಅವಕಾಶ ಕೊಡುತ್ತೆ 1945. ಇದಾದ ನಂತರ 1950ರಿಂದ 1980 ತನಕ ಶೀತಲ ಸಮರ ಏನಾಗುತ್ತೆ. ಈ ಶೀತಲ ಸಮರದಲ್ಲಿ ಈ ಕಮ್ಯುನಿಸ್ಟ್ ಸೋವಿಯತ್ ಒಕ್ಕೂಟ ಏನು ಮಾಡುತ್ತೆ, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. 1950ರಿಂದ 80 ತನಕ 3 ದಶಕಗಳ ಕಾಲ. ಇದನ್ನು ತಡೆಯೋದಕ್ಕೆ ಅಮೆರಿಕ ಏನು ಮಾಡಿತು, ಅಲ್ಲಿ ಒಂದು ಸೇನಾ ನೆಲೆಗಳನ್ನು ಶುರು ಮಾಡಬೇಕು ಅಂತ ಆಲೋಚನೆ ಮಾಡುವ ಪ್ರಯತ್ನದ ಭಾಗವಾಗಿ 1979ರಲ್ಲಿ ಈ ಇರಾನ್ನ ಕ್ರಾಂತಿ ಆಗುತ್ತಲ್ಲ, ಇರಾನ್ನ ಕ್ರಾಂತಿ ಮತ್ತು ಸೋವಿಯತ್ ಒಕ್ಕೂಟದ ಈ ಪ್ರಭಾವದ ಭಾಗವಾಗಿ ಒಂದು ಕಾಲ್ಟರ್ ಸಿದ್ಧಾಂತ ಅನ್ನೋದನ್ನು ತೆಗೆದುಕೊಂಡು ಬರ್ತಾರೆ. ಏನು ಕಾಲ್ಟರ್ ಸಿದ್ಧಾಂತ ಅಂತ ಹೇಳಿದರೆ, ಒಂದು ವೇಳೆ ಮಧ್ಯಪ್ರಾಚ್ಯದ ಯಾವುದಾದ್ರೂ ದೇಶಗಳ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನ ಅಥವಾ ಆ ದೇಶಗಳ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಬೇರೊಂದು ದೇಶ ಮಾಡಿದರೆ ಅದು ನಮ್ಮ ಮೇಲೆ ಆದಂತಹ ದಾಳಿ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿ ಅಮೆರಿಕ ಅಲ್ಲಿ ತನ್ನ ಸೇನಾ ನೆಲೆಗಳನ್ನು ವಿಸ್ತರಣೆ ಮಾಡುವ ಪ್ರಯತ್ನವನ್ನು ಮಾಡೋದಕ್ಕೆ ಶುರುವಾಯಿತು. ಅವತ್ತು ಅಲ್ಲಿಯ ಸಂಬಂಧ ಗಟ್ಟಿ ಆಗ್ತಾ ಹೋಯಿತು. 1991ರಲ್ಲಿ ಈ ಇರಾಕ್ ಕುವೈತ್ ಮೇಲೆ ಎಲ್ಲ ದಾಳಿಯಾಗಿ ಕುವೈತನ್ನು ರಕ್ಷಣೆ ಮಾಡೋದಕ್ಕೆ ಅಮೆರಿಕ ಹೋಗಿತ್ತು. ಅದು ಎಲ್ಲ ಯುದ್ಧ ಆಯಿತು. ಯುದ್ಧ ಆದ ನಂತರ ಆ ಸಮಯದಿಂದ ಕೂಡ ಮತ್ತಷ್ಟು ಅವಕಾಶ ಸಿಗೋದಕ್ಕೆ ಶುರುವಾಯಿತು. ಹೀಗಾಗಿ ಸೇನಾ ನೆಲೆಗಳನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಿತು. 2001ರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ ಅಮೆರಿಕಾದಲ್ಲಿ, ಆ ಸಮಯದಿಂದಲೂ ಕೂಡ ಮಧ್ಯಪ್ರಾಚ್ಯದ ಮೇಲೆ ಕೇವಲ ಮಿಲಿಟರಿ ವಿಚಾರದಲ್ಲಿ ಮಾತ್ರ ಅಲ್ಲ, ಆರ್ಥಿಕವಾಗಿ, ತಾಂತ್ರಿಕವಾಗಿ ಅವರಿಗೆ ಸಹಾಯದ ದೃಷ್ಟಿಯಿಂದ ಎಲ್ಲದರ ವಿಚಾರದಲ್ಲಿಯೂ ಕೂಡ ಮಧ್ಯಪ್ರಾಚ್ಯದ ಮೇಲೆ ಅಮೆರಿಕ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಮಾಡಿತು. ಇದು ಏನಾಯಿತು, ಶಿಯಾ ಪ್ರಾಬಲ್ಯವನ್ನು ಹೊಂದಿರುವಂತಹ ಇರಾನ್ಗೆ ಇದು ಸಾಧ್ಯವಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೇ ಇರಾನ್ನಲ್ಲಿ ಇದ್ದಂಥ ನಾಯಕತ್ವವನ್ನು ಅಮೆರಿಕದ ಹಸ್ತಕ್ಷೇಪದ ಕಾರಣಕ್ಕಾಗಿ ಅಲ್ಲಿಯ ನಾಯಕತ್ವ ಅಧಿಕಾರವನ್ನು ಕಳೆದುಕೊಂಡಿದ್ದನ್ನು ನೋಡಿದ್ವಿ. ಅಧಿಕಾರವನ್ನು ಕಳೆದುಕೊಂಡಿತ್ತು. ಹೀಗಾಗಿ ಇರಾನ್ ಅಮೆರಿಕದ ಜೊತೆಗೆ ಬರಲಿಲ್ಲ. ಬೇರೆ ಬೇರೆ ಮಧ್ಯಪ್ರಾಚ್ಯದ ದೇಶಗಳು ಅಮೆರಿಕದ ಸ್ನೇಹಿತ್ವವನ್ನು ಬಯಸಿತ್ತು. ಇದೀಗ ಇರಾನ್ ಹೇಳ್ತಾ ಇದೆ, ಸ್ನೇಹಿತ್ವ ಮಾಡಬೇಡಿ, ದೂರ ಹೋಗ್ಬಿಡಿ ಅನ್ನುವಂಥ ಎಚ್ಚರಿಕೆಯನ್ನು ಇದೇ ಇರಾನ್ ಅವರು ಮಧ್ಯಪ್ರಾಚ್ಯದವರಿಗೆಲ್ಲ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ, ಹಾರ್ಮುಜ್ ಜಲಸಂಧಿಯಲ್ಲಿ ಬೆಂಕಿ. ಹಾರ್ಮುಜ್ ಜಲಸಂಧಿಯ ಇರಾನ್ ಕ್ಷಿಪಣಿ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ ಮಾಡಿದೆ. ನಾವು ನಿನ್ನೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೋಡಿದ್ದೀವಿ. ಬೇರೆ ಬೇರೆ ಪ್ರದೇಶಗಳು, ಅದು ಲಡಾಖ್, ಐಸ್ಲ್ಯಾಂಡ್ ಆಗಿರ್ಬೋದು, ಬಂದರ್ ಅಬ್ಬಾಸ್ ಆಗಿರ್ಬೋದು, ಇವುಗಳ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿ IRGC ದೋಣಿಗಳು ಮತ್ತು ಕ್ಷಿಪಣಿ ಉಡಾವಣಾ ತಾಣಗಳನ್ನೆಲ್ಲ ಉಡಿಸಿದೆ. ಇವರೆಲ್ಲ ಅಲ್ಲಿ ಮೈನ್ಸ್ಗಳನ್ನು ಇಡ್ತಾ ಇದ್ರು. ಅದೆಲ್ಲವನ್ನು ತಮ್ಮ ಡ್ರೋನ್ಗಳು, ಉಪಗ್ರಹಗಳ ಮುಖಾಂತರ ಎಲ್ಲವನ್ನ ಪತ್ತೆ ಹಚ್ಚುವ ಮುಖಾಂತರ, ಸ್ಯಾಟಲೈಟ್ಗಳ ಮುಖಾಂತರ ಎಲ್ಲ ಪತ್ತೆ ಹಚ್ಚಿ ಅಲ್ಲಿ ದಾಳಿ ಮಾಡಿದ್ರು. ದಾಳಿಯಲ್ಲಿ 3 ದೋಣಿಗಳನ್ನು, ಯಾವ್ಯಾವ ದೋಣಿಗಳು ಮೈನ್ಸ್ಗಳನ್ನು ಅಳವಡಿಕೆ ಮಾಡ್ತಾ ಇತ್ತಲ್ಲ ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ, ಬೇರೆ ಹಡಗುಗಳ ಚಲಾವಣೆಗೆ ಅವಕಾಶ ಇರಬಾರ್ದು ಅಂತ ಅವುಗಳನ್ನು ವ್ಯವಸ್ಥಿತವಾಗಿ ಹೊಡೆದುರುಳಿಸುವ ಪ್ರಯತ್ನವನ್ನು ಇದೀಗ ಮಾಡಿದೆ. ಅಮೆರಿಕದ ಈ ಕ್ರಮ ಬಹಿರಂಗ ಆಕ್ರಮಣ ಅಂತ ಈ ಇರಾನ್ನ ಪಡೆಗಳೆಲ್ಲ ಕಿಡಿಕಾರಿರೋದು. ಬಟ್ ಅಮೆರಿಕ ಹೇಳ್ಕೊಂಡಿದೆ, ನಮ್ಮ ರಕ್ಷಣೆಗಾಗಿ ನಾವು ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಮೊದಲು ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ, ನಮ್ಮ ಹಡಗಿನ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಇರಾನ್ ಅವರು ಮಾಡಿದ್ರು. ಹೀಗಾಗಿ ನಮ್ಮ ರಕ್ಷಣೆಗಾಗೆಲ್ಲ ನಾವು ದಾಳಿ ಮಾಡಿದ್ದೀವಿ ಅಂತ ಅವರೆಲ್ಲ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೇಲೆ ತನ್ನ ಸಂಪೂರ್ಣ ನಿಯಂತ್ರಣ ಇದೆ ಅಂತ ಇರಾನ್ ಇದೀಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಅಂದರೆ ಅಮೆರಿಕ ಅದರ ಮೇಲೆ ಸಾಧಿಸುವಂಥ ಪ್ರಯತ್ನ. ನೀವು ನೋಡಿ, 2 ವ್ಯತ್ಯಾಸಗಳು. ಒಂದು ಕಡೆ ಇರಾನ್ ಹೇಳ್ತಾ ಇದೆ ನಮ್ಮ ನಿಯಂತ್ರಣದಲ್ಲಿ ಅದು ಇದೆ ಅಂತ, ಮತ್ತೊಂದು ಕಡೆ ಅಮೆರಿಕಾದ ರೂಬಿಯೋ ಆಗಿರ್ಬೋದು, ಬೇರೆ ಬೇರೆ ನಾಯಕರು ಹೇಳ್ತಿದ್ದಾರೆ ಇಲ್ಲ, ಇರಾನ್ ಒಪ್ಕೊಂಡಿದೆ, ಹಾರ್ಮುಜ್ ಮೇಲಿನ ತನ್ನ ಹಿಡಿತವನ್ನು ಬಿಟ್ಕೊಳ್ಳೋದಕ್ಕೆ ಒಪ್ಕೊಂಡಿದೆ ಅಂತ. ನಾವು ಮೊನ್ನೆ ಒಂದು ಪಾಯಿಂಟ್ ನೋಡಿದ್ವಿ, ಏನು, ಈ ಹಾರ್ಮುಜ್ ನಿಯಂತ್ರಣ ಪಾಕಿಸ್ತಾನ ಕೊಡಬೇಕು ಅಂತ ಯಾರು ಹೇಳ್ತಾ ಇರೋದು, ಅಮೆರಿಕಾದವರು ಇಟ್ಟಿದ್ದಾರೆ ಅನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಆ ಸುದ್ದಿಗಳು ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಗೊತ್ತಿಲ್ಲ, ಬಟ್ ಅಂತಹ ಪ್ರಸ್ತಾವನೆ ಹೋಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇತ್ತು. ಆದರೆ ಇವತ್ತು ಇರಾನ್ ಏನು ಹೇಳ್ತಾ ಇದೆ, ಇಲ್ಲ ನಮ್ಮ ಮೇಲೆ ನಿಯಂತ್ರಣ ಇದೆ, ಯಾವುದೇ ಕಾರಣಕ್ಕೂ ಬೇರೊಬ್ಬರ ನಿಯಂತ್ರಣದಲ್ಲಿಲ್ಲ ಎನ್ನುವಂಥ ಪ್ರಯತ್ನವನ್ನು ಇರಾನ್ ಹೇಳುವ ಪ್ರಯತ್ನವನ್ನು ಮಾಡಿದೆ. ಇದೀಗ ಸಮುದ್ರ ಮಾರ್ಗದಲ್ಲೇ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರಾನ್ನ ಈ ಕ್ರಾಂತಿಕಾರಿ ಪಡೆ IRGC ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಒಂದು ಕಡೆ
ದೋಹಾದ್ನಲ್ಲಿ ಮಾತುಕತೆಗಳು, ಕದನ ವಿರಾಮ, ಶಾಂತಿ ಮಾತುಕತೆ, ಬೇಡಿಕೆಗಳ ಪ್ರಸ್ತಾವನೆಗಳು, ಇದ್ರ ಬಗ್ಗೆ ಮಾತುಕತೆ. ಮತ್ತೊಂದು ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇರುವಂಥ ದಾಳಿಗಳು. ಇದು ಹೀಗಾಗಿ ಎಲ್ಲಿಯ ತನಕ ಇದು ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಶಾಂತಿ ಮಾತುಕತೆ ಫ್ಲಾಪ್, ಯುದ್ಧ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಅದೇ ಶಾಂತಿ ಮಾತುಕತೆಗಳು. ಯಾವಾಗ ಶಾಂತಿ ಮಾತುಕತೆಗಳು ಬರುತ್ತೋ ಅದೇ ಸಮಯದಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡುತ್ತೆ. ಕೊನೆಗೆ ದಾಳಿ ಮಾಡಿ ಏನಂತ ಹೇಳುತ್ತೆ, ನನ್ನ ಆತ್ಮರಕ್ಷಣೆ ಅನ್ನುವಂಥ ಹೇಳೋ ಪ್ರಯತ್ನ. ಅಮೆರಿಕ ಮತ್ತು ಇರಾನ್ ನಡುವಿನ ರಹಸ್ಯ ಶಾಂತಿ ಮಾತುಗಳೆಲ್ಲ ಸದ್ಯಕ್ಕೇನೋ ಸ್ಥಗಿತ ಆಗುತ್ತಂತೆ. ಇರಾನ್ ಜೊತೆಗಿನ ಒಪ್ಪಂದಕ್ಕೆ ಬಹಳ ಸಮಯ ಬೇಕು ಅಂತ ಮಾರ್ಕ್ ರೂಬಿಯೋ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಮೇಲಿನ ನಿರ್ಬಂಧ ಸಡಿಲಿಕೆ ವಿಚಾರದಲ್ಲಿ ಉಭಯ ದೇಶಗಳ ನಡುವೆ ಎಲ್ಲ ಭಿನ್ನಾಭಿಪ್ರಾಯ ಇದೆ. ಪರಮಾಣು ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಇರಾನ್ ನಿರಾಕರಣೆ ವ್ಯಕ್ತಪಡಿಸಿದೆ ಟ್ರಂಪ್ ಆಡಳಿತ. ಹೀಗಾಗಿ ಕೆಂಡಾಮಂಡಲ ಆಗಿರೋದು ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವರು ಹೇಳ್ತಾ ಇರೋದು ನಮ್ಮ ಸ್ವಾಭಿಮಾನದ ವಿಚಾರ, ನಾವು ಯಾವ ಕಾರಣಕ್ಕೂ ಅದನ್ನು ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಲ್ಲ. ಒಂದು ವೇಳೆ ನೀವು ದಾಳಿ ಮಾಡ್ತೀರಾ, 60% ಇದ್ದಿದ್ದನ್ನು ನಾವು 90% ಮಾಡ್ತೀವಿ. ಅದಕ್ಕೆ ಅತ್ಯಂತ ಕಡಿಮೆ ದಿನಗಳು ಬೇಕು, ಒಂದು 10-12 ದಿನ ಬೇಕಂತೆ. ಆ ಪರಿಪ್ರಮಾಣದ ಅವಕಾಶ ನಮಗೇನಾದರೂ ಸಿಕ್ಕರೆ ನಾವೆಲ್ಲ ಹೆಚ್ಚಳ ಮಾಡ್ಕೊಂಡ್ಬಿಡ್ತೀವಿ ಅಂತ ಇರಾನ್ ವಾದ ಮಾಡ್ತಾ ಇದೆ. ಹೀಗಾಗಿ ಅಮೆರಿಕ ಯಾವುದೇ ಕೆಟ್ಟ ಒಪ್ಪಂದಕ್ಕೆ ಆತರ ಪಡೋದಿಲ್ಲ ಅಂತ ವಿದೇಶಾಂಗ ಕಾರ್ಯದರ್ಶಿ ಹೇಳಿದ್ದಾರೆ. ಕೆಟ್ಟ ಒಪ್ಪಂದ ಆಗಬಾರದು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಆಶಯ ಆಗಿದೆ. ಹೀಗಾಗಿ ಅಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದನ್ನು ನೋಡಿದ್ವಿ. ಇರಾನ್ಗೆ ಲಾಭವಾಗುವಂತಹ ಯಾವುದೇ ಒಪ್ಪಂದವನ್ನು ಅಮೆರಿಕದ ಅಧಿಕಾರಿಗಳು ಮಾಡ್ಕೊಳ್ಬಾರ್ದು. ಈ ಸಂದಿಗ್ಧ ಪರಿಸ್ಥಿತಿಯನ್ನು ಬಳಸಿಕೊಂಡು ಇರಾನ್ನವರು ಏನು ಮಾಡೋದು, ತಮಗೆ ಹೇಗೆ ಬೇಕು ಹಾಗೆ ಒಪ್ಪಂದವನ್ನು ಮಾಡ್ಕೊಳ್ಬೋದು. ಆ ಒಪ್ಪಂದಕ್ಕೆ ನಾವು ಏನಾದರೂ ಜೋತ್ ಬಿದ್ದು ನಾಳೆ ಅವುಗಳ ಮೇಲೆ ಹೇರಿದ್ದಂಥ ಆರ್ಥಿಕ ನಿರ್ಬಂಧಗಳನ್ನು ತೆರವು ಮಾಡಿದರೆ ಆರ್ಥಿಕ ಸಹಾಯ ಸಿಕ್ಬಿಡುತ್ತೆ ಅಂತ. 2015ರಲ್ಲಿ ಹೇಗೆ ಈ ಬರಾಕ್ ಒಬಾಮಾ ಮಾಡ್ಕೊಂಡಿದ್ರಲ್ಲ, ಬರಾಕ್ ಒಬಾಮಾ ಮಾಡ್ಕೊಂಡಿದ್ದು ಅತ್ಯಂತ ದುರ್ಬಲ ಒಪ್ಪಂದ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆ ದುರ್ಬಲ ಒಪ್ಪಂದದಿಂದ ಅಮೆರಿಕಕ್ಕೆ ಮತ್ತೊಮ್ಮೆ ಹಿನ್ನಡೆ ಆಗಬಾರ್ದು. ಈ ಹಿನ್ನಡೆ ಆಗಬಾರ್ದು ಅಂತ ಹೇಳಿದ್ರೆ ಒಂದು ಮುತುವರ್ಜಿ ವಹಿಸಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಬೇಕು ಅಂತ ಇವರು ಹೇಳ್ತಾ ಇದ್ದಿದ್ದು. ಯಾಕಂದ್ರೆ ಬರಾಕ್ ಒಬಾಮಾ ಮಾಡ್ಕೊಂಡಿದ್ದು 2015, 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಹೊರಗಡೆ ಬಂದರು. ಈ ಕಾರಣಕ್ಕಾಗಿ ಅವ್ರಿಗೊಂದು $100 ಕೋಟಿ ಹಣದ ಸಹಾಯ ಸಿಗೋ ಪ್ರಯತ್ನ ಆಯಿತು. ಈ ಸಹಾಯದಿಂದ ಮತ್ತೆ ಇರಾನ್ ಏನು ಮಾಡ್ತಾ ಇತ್ತು, ಪರಮಾಣು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿತು. ಇದೀಗ ಅಮೆರಿಕದ ಕಳಕಳಿ ಅಥವಾ ಅಮೆರಿಕದ ಭಯ ಇರೋದು ಕೂಡ ಅದೇ. ಈ ಕ್ಷಣಕ್ಕೆ ನಾವೇನಾದರೂ ಅವರಿಗೆ ಮತ್ತೊಮ್ಮೆ ಸ್ವತಂತ್ರ ಅಥವಾ ಫ್ರೀಡಮ್ ಅನ್ನು ಕೊಟ್ಟು ಬಿಟ್ರೆ ಮುಂದಿನ 20 ವರ್ಷನೋ ಅಥವಾ 15 ವರ್ಷಗಳು ಮತ್ತೆ ಅದರ ಪುಷ್ಟೀಕರಣವನ್ನು ಜಾಸ್ತಿ ಮಾಡಿ ಪರಮಾಣು ಬಾಂಬ್ಗಳ ತಯಾರಿಕೆ ಮಾಡಿದರೆ ಅದು ಇಸ್ರೇಲ್ ಆಗಿರ್ಬೋದು, ಅಮೆರಿಕದ ಮಿತ್ರ ದೇಶಗಳಿಗೂ ಕೂಡ ಇದು ಕೆಡಕನ್ನು ತಂದಿಡುತ್ತೆ ಅಂತ. ಹೀಗಾಗಿ ಈ ಮಾತುಕತೆ ಕೇವಲ 1 ದಿನಕ್ಕೋ 2 ದಿನಕ್ಕೋ ಆಗುತ್ತೆ ಅಂತಲ್ಲ. ಮಾರ್ಕ್ ರೂಬಿಯೋ ಹೇಳಿದಾಗೆ ಒಂದು ದೀರ್ಘಕಾಲದ ಒಪ್ಪಂದಕ್ಕೆ ಸಮಯ ಬೇಕಾಗುತ್ತೆ. ಹೀಗಾಗಿ ಅದಕ್ಕೆ ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಟ್ರಂಪ್ ಆಫರ್ ಅನ್ನ ಪಾಕಿಸ್ತಾನ ರಿಜೆಕ್ಟ್ ಮಾಡಿದೆ. ಏನು ಟ್ರಂಪ್ ಆಫರು? ಅದೇ ಟ್ರಂಪ್ ಆಫರ್ ಏನು ಅಂತ ಹೇಳಿದ್ರೆ, ಇಸ್ರೇಲನ್ನು ಒಂದು ರಾಜತಾಂತ್ರಿಕ ದೇಶ ಅಂತ ಗುರುತಿಸಬೇಕು. ಇಸ್ರೇಲನ್ನು ಗುರುತಿಸಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ವಾದ. ಟ್ರಂಪ್ ಅವರ ಈ ಮಹತ್ವದ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಪಾಕಿಸ್ತಾನ ಎಲ್ಲ ತಿರಸ್ಕಾರ ಮಾಡಿದೆ. ಪ್ಯಾಲೆಸ್ಟೈನ್ ಸಮಸ್ಯೆ ಬಗೆಹರದೆ ಇಸ್ರೇಲನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಿನ್ನೆ ಹೇಳಿದೆ. 1947ರಲ್ಲಿ ಪಾಕಿಸ್ತಾನ ಮುಸ್ಲಿಂ ದೇಶವಾಗಿ, 1948ರಲ್ಲಿ ಇಸ್ರೇಲ್ ಯಹೂದಿ ದೇಶವಾಗಿ ಅಸ್ತಿತ್ವಕ್ಕೆ ಬಂತು. ಪಾಕಿಸ್ತಾನ ಏನು ನಂಬುತ್ತೆ, ಈ ಪ್ಯಾಲೆಸ್ಟೈನ್ ಅವರನ್ನ ಅವರ ಜಾಗ ಅದು, ಅವರನ್ನ ಹೊರಗಾಕಿ ಇಸ್ರೇಲ್ ಅನ್ನುವಂಥ ದೇಶ ಅಸ್ತಿತ್ವಕ್ಕೆ ಬಂತು. ಹೀಗಾಗಿ ಪ್ಯಾಲೆಸ್ಟೈನ್ ಸ್ವತಂತ್ರ ದೇಶ ಆಗಬೇಕು, ಅಲ್ಲಿಯ ತನಕ ನಮ್ಮ ನಿಲುವು ಇದೆ ಅಂತ. ಅದರ ಭಾಗವಾಗಿ ಜಿನ್ನಾ ಅವರು ಕೊಟ್ಟಂತಹ ಅವರ ಸ್ಟ್ಯಾಂಡ್ ಏನಿತ್ತು, ಇದೊಂದು ಅನ್ಯಾಯ, ಅಂತಾರಾಷ್ಟ್ರೀಯ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿಬಿಟ್ಟಿದೆ ಇಸ್ರೇಲ್. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಇಸ್ರೇಲನ್ನು ಬೆಂಬಸಲ್ಲ ಅಂತ ನಾನು ನಿನ್ನೆ ಅದರ ಪಾಸ್ಪೋರ್ಟ್ ಮೇಲೆ ಏನು ಬರೆದಿದ್ದಾರೆ ಅನ್ನೋದನ್ನು ನಾನು ಹೇಳಿದೆ. ಯಾವುದೇ ಕಾರಣಕ್ಕೂ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಪಾಕಿಸ್ತಾನದ ಪಾಸ್ಪೋರ್ಟ್ ಅಂತ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಬಟ್ ಆ ಪಾಸ್ಪೋರ್ಟ್ ಮೇಲೆ ಬರೆದಿದ್ದಾರೆ, ನೀವು ಇಸ್ರೇಲಿಗೆ ಹೋಗುವುದಕ್ಕೆ ಅವಕಾಶ ಇಲ್ಲ, ಇಸ್ರೇಲನ್ನು ಹೊರತುಪಡಿಸಿ ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು ಅಂತ. ಈ ವೈಷಮ್ಯ ಪಾಕಿಸ್ತಾನ ಮತ್ತು ಇಸ್ರೇಲ್ನ ನಡುವೆ ಇದೆ. ಹೀಗಾಗಿ ಅಮೆರಿಕ ಹೇಳ್ತಾ ಇದೆ ಇಸ್ರೇಲನ್ನು ನೀವು ಗುರುತಿಸಬೇಕು ಅಂತ. ಎರಡನೇದವರು ಹೇಳ್ತಾ ಇದ್ದು ಅಬ್ರಹಾಂ ಒಪ್ಪಂದಕ್ಕೆ ನೀವು ಸಹಿ ಹಾಕ್ಬೋದು. ಅಬ್ರಹಾಂ ಒಪ್ಪಂದ ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯದ ದೇಶಗಳ ನಡುವೆ ಏನು ಒಪ್ಪಂದ ಆಗ್ತಾ ಇದೆ 2020ರಲ್ಲಿ, ಆ ಒಪ್ಪಂದಕ್ಕೆ ನೀವು ಸಹಿ ಹಾಕಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಬಟ್ ಪಾಕಿಸ್ತಾನದವರು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ಬಿಡುತ್ತೆ, ಈ ಕಾರಣಕ್ಕಾಗಿ ನಮ್ಮ ಸಿದ್ಧಾಂತದ ವಿರುದ್ಧ ಇರೋ ಕಾರಣಕ್ಕಾಗಿ ನಾವೆಲ್ಲ ಅದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಲ್ಲ ಅಂತ. ಹೀಗಾಗಿ ಈ ಎಲ್ಲ ಕಾರಣಕ್ಕಾಗಿ ನಾಳೆ ಅಮೆರಿಕ ಪಾಕಿಸ್ತಾನದ ಮೇಲೆ ಏನು ಕ್ರಮ ತೆಗೆದುಕೊಳ್ಳುತ್ತೆ, ಅದನ್ನು ಪಾಕಿಸ್ತಾನ ಹೇಗೆ ಬೇರು ಮಾಡುತ್ತೆ ಅನ್ನೋದನ್ನು ನಾವು ಕಾದು ನೋಡೋಣ. ತೈಲ ಮಾರುಕಟ್ಟೆಯಲ್ಲಿ ಒಂದು ಜಾಗತಿಕ ತಲ್ಲಣ ಆಗಿದೆ. ಏನು ತಲ್ಲಣ ಆಯಿತು? ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಎಲ್ಲ ಹೆಚ್ಚಳ ಆಗಿದೆ. ವಿಶ್ವದ 20% ತೈಲ ಪೂರೈಕೆಯ ಭಾಗ ಇದು ಹಾರ್ಮುಜ್ ಜಲಸಂಧಿ. ಈ ಬಂದಾದರೆ ಮತ್ತಷ್ಟು ಜಾಗತಿಕ ಆರ್ಥಿಕತೆ ಅಯೋಮಯ ಆಗಬಹುದು ಎನ್ನುವಂತಹ ದೊಡ್ಡ ಮಟ್ಟದ ವಿಚಾರಗಳು ಬರ್ತಾ ಇರೋದು. ನ್ಯಾಟೋ ರಾಷ್ಟ್ರಗಳಲ್ಲೂ ಕೂಡ ಟ್ರಂಪ್ ನೀತಿಯ ವಿರುದ್ಧ ಎಲ್ಲ ಅಸಮಾಧಾನ ಶುರುವಾಗ್ಬಿಟ್ಟಿದೆ. ಉಕ್ರೇನ್ ಯುದ್ಧದ ಬೆನ್ನಲ್ಲೇ ಈಗ ಇರಾನ್ ಇಕ್ಕಟ್ಟಿನಿಂದ ಯುರೋಪ್ ದೇಶಗಳೆಲ್ಲ ಕಂಗೆಟ್ಟು ಹೋಗ್ಬಿಟ್ಟಿದೆ.
ಯಾವ ಯುರೋಪ್ ದೇಶಗಳು ಅಮೆರಿಕದ ಪರವಾಗಿ ಉಕ್ರೇನ್ನ ಪರವಾಗಿ ಹಿಂದೆ ಕೆಲಸವನ್ನು ಮಾಡಿದ್ದು, ಅದೇ ಯುರೋಪ್ನ ದೇಶಗಳಿಗೆ ಇದಕ್ಕೆ ಸಾಕಾಗಿ ಹೋಗ್ಬಿಟ್ಟಿದೆ. ಯಾಕಂದರೆ ನಿರಂತರವಾಗಿ 2022ರಿಂದ ಉಕ್ರೇನ್ ರಷ್ಯಾ ಯುದ್ಧ ಆಗ್ತಾ ಇರೋದು, ಅಲ್ಲಿ ಅವರು ಆರ್ಥಿಕ ಅಂದರೆ ತೈಲ ದಿಗ್ಬಂಧನಗಳನ್ನು ರಷ್ಯಾ ಮೇಲೆ ಹೇರೋದು, ಆ ತೈಲ ದಿಗ್ಬಂಧನ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗೋದು, ಭಾರತದಿಂದ ಯುರೋಪಿನ ದೇಶಗಳು ತೈಲವನ್ನು ತೆಗೆದುಕೊಂಡು ಅಲ್ಲಿಂದ ನಾವು ಕಚ್ಚಾ ತೈಲ ತೆಗೆದುಕೊಂಡ್ಬರ್ತೇವೆ, ಇಲ್ಲಿ ಸಂಸ್ಕರಣೆ ಆಗುತ್ತೆ, ಅದು ಯುರೋಪ್ನ ಬೇರೆ ಬೇರೆ ದೇಶಗಳು ಹೋಗುತ್ತೆ. ಇದರಲ್ಲಿ ಏನಾದರೂ ವ್ಯತ್ಯಯ ಆದರೆ ಅದು ಯುರೋಪ್ನ ದೇಶಗಳಿಗೆ ಬೀಳುತ್ತೆ. ಹೀಗಾಗಿ ಅವರೆಲ್ಲ ಸಿಡಿದೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಭಾರತದ ಮೇಲೂ ಇರಾನ್ ಅಮೆರಿಕ ಯುದ್ಧದ ನೇರ ಪರಿಣಾಮ ಸಾಧ್ಯತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಕಳೆದ 11 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿರುವುದು, ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗ್ತಾ ಇರುವುದು, ಅಭಾವ ಉಂಟಾಗ್ತಾ ಇರುವುದು, ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಹಣದುಬ್ಬರ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಆತಂಕದಲ್ಲಿ ಒಟ್ಟಾರೆ ಇದೀಗ ಜಗತ್ತಿರುವಂಥದ್ದು. ಜಗತ್ತ್ಯಾಕೆ ಭಾರತದಲ್ಲೂ ಕೂಡ ಅಂಥದ್ದೊಂದು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಹೀಗಾಗಿನೇ ಪ್ರಧಾನಿ ನರೇಂದ್ರ ಮೋದಿ ಮಿತವ್ಯಯದ ಕರೆಯನ್ನು ಕೊಟ್ಟಿದ್ರು. ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಈ ಯುದ್ಧ ಒನ್ಸ್ ಅಗೇನ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗೋದಾದರೆ, ಹಾರ್ಮೋಜ್ನಲ್ಲಿ ಈ ಬೆಳವಣಿಗೆಗಳಾದರೆ ಒನ್ಸ್ ಅಗೇನ್ ಆ ಸಮಸ್ಯೆಗಳನ್ನು ಅನುಭವಿಸಬೇಕಾದಂಥ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ.